ಸರ್ ಇಲ್ಲಿ ಕಳಂಕ ಈ ವಿಚಾರಕ್ಕೆ ತರಬಾರದು ಅನ್ನೋದು ಮೂಲ ಉದ್ದೇಶ ಅಲ್ಲ. ನಾವು ಹೇಳ್ತಾ ಇರೋದು ದೇವೇಗೌಡರನ್ನ ಬೇರೆ ಬೇರೆ ಭಾಷೆಯಲ್ಲಿ ನಿಂದಿಸುವಂಥದ್ದು, ಅವ್ರ ಚಿತ್ರನ ಬೇರೆ ಬೇರೆ ವೈವಿಧ್ಯೀಕರಿಸ್ತಾ ಇರೋದು, ಇದೆಲ್ಲ ಸಮಾಜದಲ್ಲಿ ಯಾರು ಒಪ್ಪುವಂಥ ಕೆಲಸಗಳಲ್ಲ. ಅದನ್ನು ಮಾಡಬೇಡಿ ಅಂತ ನಾವು ಹೇಳ್ತಾ ಇರೋದು. ಹೇಳೋದು ಕರೆಕ್ಟ್, ಹೌದು, ಒಳ್ಳೆ ಕೆಲಸ ಮಾಡಿ ದೇವೇಗೌಡರು ಬರ್ತೇವೆ ದೇವೇಗೌಡರು ಬಂದು ಹೇಳಿದ್ರಲ್ಲ. ಈಗ ಫ್ಯಾಮಿಲಿಯಿಂದ ಬಂದಾಗ ಬೇರೆ ಬೇರೆ ಆದಾಗ ರೇವಣ್ಣವ್ರ ಕುಟುಂಬ, ದೇವೇಗೌಡ ಹೆಸರು ಬಂದಾಗ ನಾವೆಲ್ಲ ಒಟ್ಟಿಗೆ ಕುಟುಂಬ ಅಂತೇಳಿ. ಸೊ ರೇವಣ್ಣವ್ರ ಕುಟುಂಬ ಅಂತ ಬಂದಾಗ ಅವ್ರಿಗೆ ಹೇಳಿದಲ್ಲ ಅವರು ತಪ್ಪು ಮಾಡಿದ ಒಂದು ಶಿಕ್ಷೆ ಆಗಲಿ ಅಂತೇಳಿ. ಬಟ್ ನಾವು ಹೇಳ್ತಾ ಇರೋದು ಇಷ್ಟೇ, ನಮ್ಮ ದೇಶ ಕಂಡ ಅಪ್ರತಿಮ ನಾಯಕ ಆ ವಿಚಾರದಲ್ಲಿ ಎರಡು ಮಾತಿಲ್ಲ. ಅದರಿಂದ ಅವರು ಈ ವಿಚಾರವಾಗಿ ಮನೆಗೆ ಯಾರು ತರಬೇಡಿ, ಪ್ರತಿಯೊಂದು ತಪ್ಪು ಮಾಡಿದ್ರೆ ಶಿಕ್ಷೆ ಆಗಲಿ. ಈಗ ಮಾನ್ಯ ಸಿದ್ದರಾಮಯ್ಯವರು ಒಂದು ಹೇಳಿದ್ದಾರೆ, ಮೊದಲು ಆ ಚಿತ್ರ ಅಸಲಿಯ ನಕಲಿ ನಿರ್ಧಾರ ಆಗಲಿ, ಆಮೇಲೆ ತನಿಖೆ ಮುಂದುವರ್ಸೋಣ, SIT ಕೊಟ್ಟಿದ್ದೀವಿ ಅಂತೇಳಿ. ಸಾಬೀತಾದ್ಮೇಲೆ ಮಾತಾಡೋಣ ಬಿಡಿ ವಿಚಾರವಾಗಿ. ಇನ್ನು ಆರೋಪ ಸಾಬೀತಾಗಿಲ್ಲ. ಸೊ ಅದರಿಂದ ಹಿರಿಯ ಜೀವಕ್ಕೆ ಅಥವಾ ತೊಂದರೆ ಕೊಡೋದು, ಮನಸ್ಸು ನೋವು ಮಾಡೋಂಥ ಕೆಲಸಗಳು ಮಾಡಬೇಡಿ. ಈಗ ಇಲ್ಲಿ ದೇವೇಗೌಡರು ಬಳಸಬೇಡಿ ಮಾಡಬೇಡಿ ಅಂತಲ್ಲ, ದೇವೇಗೌಡರು ನಿಂದನೆ ಮಾಡೋಂಥ ಕೆಲಸಗಳು ನಡೀತಾ ಇದೆಯಲ್ಲ, ಅದು ಮಾಡಬಾರ್ದು. ದೇವೇಗೌಡರು ನಿಂದನೆ ಮಾಡೋಂಥ ಕೆಲಸ ಮಾಡಬೇಡಿ. ಆ ಹಿರಿಯ ಜೀವಕ್ಕೆ ಮನಸ್ಸಿಗೆ ನೋವಾಗಂತ ಕೆಲಸಗಳು ಮಾಡಬೇಡಿ. ಸರ್, ಚುನಾವಣೆ ವಕ್ತಾರ ಕೇಳಬೇಕು ಅಲ್ಲ, ದಯಮಾಡೋ ಸಂಘದಿಂದ ದೇವೇಗೌಡರಿಗೆ ಸರ್ ದಯವಿಟ್ಟು ಎಲ್ಲ ವಿಚಾರ ಹಾಕೋದು. ನಾವು ದೇವೇಗೌಡರು ಇದೇ ಜೀವಿ 92-93 ವಯಸ್ಸಿನವರು, ನಾವು ನಮ್ಮ ಸಮಾಜಕ್ಕೊಂದು ಇದೇ ಚೇತನ. ಸೋಷಿಯಲ್ ಮೀಡಿಯಾದಲ್ಲಿ ಅಲ್ಲಿ ಸಣ್ಣ ಪುಟ್ಟ ಊಹಾಪೋಹ ಸುದ್ದಿ ಬರ್ತದೆ, ಸತ್ಯ ಅದು. ನೀವು ಹೇಳಿದ ಮೇಲೆ ಎಲೆಕ್ಷನ್ ಆದ್ಮೇಲೆ ಬಿಫೋರ್ ಒನ್ ಡೇ ಆಯ್ತದು, ಆದ್ಮೇಲೆ ಎಲೆಕ್ಷನ್ ಆದ್ಮೇಲೆ ಅವ್ರದ್ದೇನು ಹೋಗಿ ಎಲ್ಲ ಮೇಲೆ ರಾಜ್ಯ ಮಟ್ಟ ಸುದ್ದಿ ಆಯ್ತು, ಇದೆಲ್ಲ ಪೇಪರ್ ಪತ್ರಿಕೆಲ್ಲ ಬಂತು. ಬಟ್ ಅವ್ರಿಗೇನೋ ಮುಂಚೆ ಬುಕ್ ಆಗಿತ್ತಂದದು, ಅವ್ರು ಹೊರಗಡೆ ಹೋಗ್ಬೇಕಾದ್ರು ಅದು ಸಡನ್ ಆಗಿ ಬುಕ್ ಆಗಿರೋದಲ್ಲ, ಊರಾಗ್ತಿಲ್ಲ ಬುಕ್ ಆಗಿರೋದು. ಅಷ್ಟು ಇಂಪಾರ್ಟೆಂಟ್ ಆ ಪ್ರವಾಸ ಅಂತ ಅದ್ರ ಬಗ್ಗೆ ಈಗ ನಿನ್ನೆನೆ SIT ಅವರಿಗೆ ಒಂದು ಲೆಟರ್ ಕಳಿಸಿದ್ದಾರೆ, ನಾನು ಬಂದು ವಿಚಾರಣೆ ಹಾಜರಾಗ್ತೀನಿ ಅಂತ, ಸರಿನಾ? ಸೊ ಅವರು ಅವರ ಏನ್ ವಿಚಾರ ಇದ್ರು ಅವರೇ ವೈಯಕ್ತಿಕ ಬಂದು ಹೇಳ್ಕೊಂಡಿರ್ತಾರೆ. ಯಾಕಂದ್ರೆ ಅವರ ವೈಯಕ್ತಿಕ ವಿಚಾರನ ನಮ್ಮ ಸಂಘ ಆಗಲಿ ನಾವಾಗಿ ತನಿಖೆ ನಡೀತಾ ಇದೆ. ತನಿಖೆ ನಡೀತಿರುವ ಸಂದರ್ಭದಲ್ಲಿ ಅವರುಗಳು ಏನ್ ಹೇಳಿಕೆ ಕೊಡ್ಬೇಕು ಅದು ಕೊಡ್ತಾರೆ. ಅಧಿಕಾರಿಗಳಲ್ಲ, ನಮ್ಮ ಸ್ಪಷ್ಟವಾಗಿ ಹೇಳ್ಬೋದು, ನಾವು SIT ತನಿಖಾಧಿಕಾರಿಗಳಲ್ಲ. ನಾವು ಮೈಸೂರು ಜಿಲ್ಲಾ ವಕೀಲ ಸಂಘ ನಿರ್ದೇಶಕ ಸ್ಥಾನ ಕೂತ್ಕೊಂಡು ನಮ್ಮ ಸಮುದಾಯದ ಪರಮೋಚ್ಚ ನಾಯಕರಾದ HD ದೇವೇಗೌಡರ ಬಗ್ಗೆ ಈ ವಿಚಾರವಾಗಿ ತರಬೇಡಿ, ಇಲ್ಲ ಸಲದ ಆರೋಪ ಮಾಡಬೇಡಿ, ಮತ್ತೆ ಅವ್ರದ್ದು ಚಿತ್ರ ವ್ಯವೀಕರಿಸೋದು, ಅವ್ರ ಬಗ್ಗೆ ಕೆಟ್ಟ ಭಾಷೆಯಲ್ಲಿ ನಿಂದನೆ ಮಾಡೋದನ್ನ ಮಾಡಬೇಡಿ ಅನ್ನೋದು ಹೇಳೋದಷ್ಟೇ ನಮ್ಮ. ಈಗ ನೀವು ಕೇಳೋ ಪ್ರಶ್ನೆಗಳಿಗೆ ಉತ್ತರ ಕೊಡೋಕ್ಕಾಗಲ್ಲ. ನಾವು ಪ್ರಜಾಪ್ರಭುತ್ವ ಒಕ್ಕಲತಕ್ಕೆ ಬಂದಿಲ್ಲ. ವಿಚಾರ ನಡೀತದೆ, ಅದ್ರ ಬಗ್ಗೆ ಕಮೆಂಟ್ ಮಾಡೋದು ದೊಡ್ಡವರಲ್ಲ. ಅದ್ರ ಬಗ್ಗೆ ಸರ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದಲ್ಲ ಸರ್, ಅದು ಚಿತ್ರ ಅಸಲಿ ಮತ್ತೆ ನಿರ್ಧಾರ ಮಾಡಲಿ, SIT ತನಿಖೆ ಮಾಡ್ತಿದ್ದಾರೆ. ಒಂದು ತನಿಖೆ ಹಂತದಲ್ಲಿ ಇರ್ಬೇಕಾದ್ರೆ ಅದ್ರ ಬಗ್ಗೆ ಹೇಳಿಕೆ ಕೊಡೋದು ತಪ್ಪಾಗುತ್ತೆ. ನಾವೇ ಆಗ್ತದೆ ನೀವೇ ಆಗ್ತದೆ. ದೇವೇಗೌಡರು ನಿಂದನೆ ಮಾಡೋ ಕೆಲಸ ದಯವಿಟ್ಟು ಯಾರು ಮಾಡಬೇಡಿ. ಹೋಗ್ತವೆ ಸಮಾಜದಲ್ಲಿ ಒಂದು ಒಳ್ಳೆ ಮೆಸೇಜ್ ಕೊಡ್ಬೇಕು ಅನ್ನೋ ದೃಷ್ಟಿಯಿಂದ ಇತ್ತು ಸುದ್ದಿಗೋಷ್ಠಿ ಕರೆದು ವಿಚಾರ ತಿಳಿಸ್ತಾ ಇದ್ದೆ ಅಷ್ಟೇ. ಬೇರೆ ಎಲ್ಲ ಮಾತಾಡೋದು, ನಾವೇನೋ ಪ್ರತಿಭಟನೆ ಮಾಡೋದು, ಬೇರೆ ಬೇರೆ ರೂಪಕ್ಕೆ ಹೋಗೋದು ಬೇಡ ಅಂತೇಳಿ ಅವರ ವಿರುದ್ಧವಾಗಿ ಅವ್ರಿಗೆ ಯಾರಂತ ವಿಚಿತ್ರವಾಗಿ ನಡ್ಕೊಳ್ಳೋಂಥದ್ದು, ಅವ್ರಿಗೆ ವಿರುದ್ಧವಾಗಿ ಮಾಡೋಂತ ಮಾಡಿದ್ರೆ 100% ನಾವು ಮಾಡ್ತೀವಿ.